ಧಾರವಾಡದಲ್ಲಿನ ಮದ್ಯದ ಅಂಗಡಿಗಳ ವಿರುದ್ಧ ಜನರ ಆಕ್ರೋಶ ಭುಗಿಲೆದ್ದಿದೆ. ನಗರದ ವಾಸಸ್ಥಳ ಪ್ರದೇಶದಲ್ಲಿರುವ ಮದ್ಯದ ಅಂಗಡಿಯನ್ನು ತಕ್ಷಣ ಬಂದ್ ಮಾಡಬೇಕು ಎಂದು ಸ್ಥಳೀಯರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಒಂದೆಡೆ ಮದ್ಯದ ಅಂಗಡಿ ಬಂದ್ ಮಾಡುವಂತೆ ಮಹಿಳೆಯರು ಹಾಗೂ ಹಿರಿಯರು ರಸ್ತೆಗಿಳಿದು ಘೋಷಣೆ ಕೂಗುತ್ತಿರುವ ದೃಶ್ಯ, ಮತ್ತೊಂದೆಡೆ ನಮ್ಮ ಮನೆಗಳ ಶಾಂತಿ ಹಾಳಾಗಿದೆ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಕಣ್ಣೀರಿಡುತ್ತಿರುವ ದೃಶ್ಯಗಳು ಇವೆಲ್ಲವೂ ಕಂಡುಬಂದಿದ್ದು ಧಾರವಾಡದ ಮಾಳಾಪುರದಲ್ಲಿ ನೂತನವಾಗಿ ಪ್ರಶಾಂತ್ ಬಾರ್ ಎಂಬ ಹೆಸರಿನಲ್ಲಿ ನೂತನ ಬಾರ್ ಆರಂಭಿಸಲಾಗಿದೆ. ಈ ಪ್ರದೇಶದಲ್ಲಿ ಶಾಲೆ, ಜನರ ವಾಸಸ್ಥಾನದಲ್ಲೇ ಮದ್ಯ ಮಾರಾಟ ನಡೆಯುತ್ತಿದೆ. ರಾತ್ರಿ ಹೊತ್ತು ಗಲಾಟೆ, ಅಶಾಂತಿ, ಮಹಿಳೆಯರಿಗೆ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಅಬ್ದುಲ್ ನದಾಫ್ ಅಂತ ಹೇಳಿ ಇಲ್ಲಿ ನಿವಾಸಿ. ನಾವು ಇಲ್ಲಿ ಎಲ್ಲಾ ಅಕ್ರಮ ಸಕ್ರಮಗಳು ಬಹಳ ಲೇಔಟ್ಗಳು ಇವೆ. ಅವ್ರಿಗೆ ಯಾರಿಗೂ ಕರೆಂಟ್ ಸಿಗ್ತಾ ಇಲ್ಲ. ಇದಕ್ಕೆ ಹೆಂಗ ಕರೆಂಟ್ ಸಿಗ್ತಾ ಇದೆ, ಇದು ಸರ್ಕಾರ ಹೆಂಗ ನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ನಮಗೂ ಗೊತ್ತಾಗ್ತಾ ಇಲ್ಲ. ಇದು ಏನೈತಲ್ಲ, ಇವ್ರು ನಮ್ಮ ಸಚಿವರಾದಂತ ಯಾರೋ ನಮ್ಮ ಸಂತೋಷ್ ಲಾಡ್ ಅವರಿಗೆ ಇದನ್ನು ಸ್ವಲ್ಪ ಇದ್ರ ಬಗ್ಗೆ ತನಿಖೆ ಮಾಡಿ ಮಾಹಿತಿ ತಗೊಂಡು ಏನನ್ನೋದು ಇಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಾಗ್ತಿದೆ. ಇಲ್ಲಿ ಸ್ಕೂಲು, ಕಾಲೇಜ್ಗಳು ಎಲ್ಲ ಓಪನ್ ಆಗ್ತವೆ. ಆದ್ರೂ ಇದನ್ನ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಇವು ಅಧಿಕಾರಿಗಳು ಎಷ್ಟು ಭ್ರಷ್ಟ ಅದಾರ ಅನ್ನೋದು ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕಾಗಿ ಇಲ್ಲಿ ಸಾರ್ವಜನಿಕರು ಹಾಗೂ ಮತ್ತು ಮೊನ್ನೆ ನಮ್ಮ ಕಮಲಾಪುರ ಶಾಲೆಯಲ್ಲಿ 2 ಹುಡುಗರಿಗೆ ಇದೇ ಕುಡಿದು ಮದ್ದಿನಲ್ಲಿ ಇದನ್ನ ಕಿಡ್ನಾಪ್ ಮಾಡ್ಕೊಂಡು ಮಾರ್ಲಿಕ್ಕೆ ಅಂತೇಳಿ ಒಯ್ದಿದ್ದ ಒಂದು ಮನುಷ್ಯ. ಆದ್ರಿಂದ ಅಲ್ಲಿ ಸಾರ್ವಜನಿಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಸಹಕಾರ ಮಾಡಿ ಆ ಹುಡುಗರಿಗೆ ಹಿಡ್ಕೊಂಡ್ ಬಂದು ತಂದೆ ತಾಯಿಗೆ ಅವ್ರಿಗೆಲ್ಲರಿಗೂ ಒಪ್ಪಿಸಿದ್ದಾರೆ. ಹೀಗಾಗಿ ಇಲ್ಲಿ ಭಾರತಕ್ಕೆ ಕೊಡಬಾರ್ದು ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಪ್ರತಿದಿನ ಜಗಳ, ಕುಡಿದವರ ಕಿರಿಕಿರಿ, ಮಕ್ಕಳಿಗೆ ಶಾಲೆಗೆ ಹೋಗೋಕೆ ಭಯ, ಇಂತಹ ಅಂಗಡಿ ನಮಗೆ ಬೇಡ, ಕೂಡಲೇ ಬಂದ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಅಬಕಾರಿ ಇಲಾಖೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದರು. ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದರು. ಇವತ್ತಿನ ದಿನ ಇಲ್ಲಿ ನಿನ್ನೆ ಒಂದು ಬಾರ್ ಸ್ಟಾರ್ಟ್ ಮಾಡ್ಯಾರ, ಯಾವ್ದು ಪ್ರಶಾಂತ್ ಬಾರ್ ಅಂತೇಳಿ. ಇವತ್ತಿಲ್ಲಿ ಅಗ್ರಿಕಲ್ಚರ್ ಕಾಲೇಜು ಇಲ್ಲಿ ಐತಿ. ಆಮೇಲೆ ಇಲ್ಲೆಲ್ಲ ಅಗದಿ ಸ್ಕೂಲ್ ಅದಾವು. ತಿರುಗಿ ಇಲ್ಲೆಲ್ಲ ಅಗದಿ ನಿವಾಸಿಗಳು ವಾಸಿಸುವಂತ ಮನೆಗಳು. ಆಮೇಲೆ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಒಡನಾಟದ ಪ್ರದೇಶ. ಇದು ಮಾರ್ಕೆಟ್ ಏರಿಯಾ ಅಲ್ಲ. ಇಲ್ಲಿ ಯಾವ್ದೋ ಒಂದು ಪರ್ಮಿಷನ್ ಇಲ್ದೆ ಇವತ್ತು ಒಂದು ಬಾರಿಗೆ ಇವ್ರ ಪರ್ಮಿಷನ್ ಕೊಟ್ಟು ಬಾರ್ ಸ್ಟಾರ್ಟ್ ಮಾಡಿಸಿದ್ರೆ ಅದಕ್ಕೆ ಇಲ್ಲಿ ಎಲ್ಲಾ ನಿವಾಸಿಗಳು ಆದಂತ ಇದ ಮಾಳಾಪುರ ಮತ್ತು ಎತ್ತಿನಗುಡ್ಡು ಬಂತು ಮತ್ತು ಗುಲ್ಗೊಂಜಿಕೊಪ್ಪ, ಕಮಲಾಪುರ, ಬೇಸಿಗೆ ಲೇಔಟ್ ಇಲ್ಲಿ ಸುತ್ತಮುತ್ತ ಸಂಬಂಧಪಟ್ಟಂತ ಎಲ್ಲಾ ನಿವಾಸಿಗಳು ನಿನ್ನೆ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಇಲ್ಲ, ನಮ್ಮ ಏರಿಯಾಕಿದ್ ಬಾರ್ ಬ್ಯಾಡ್ ಇಲ್ಲಿ, ಯಾಕಂದ್ರೆ ಇಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ವಾಕಿಂಗ್ ಹೋಗ್ಯಾರ, ವಯಸ್ಸಾದವ್ರ ಅಡ್ಡಾಡ್ತಾರ. ಮೊದ್ಲ ಈಗ ಭಯಂಕರ ಕ್ರೈಮ್ ಆಗತ್ತಾವು. ಆಮೇಲೆ ಇದು ಸಬರ್ಬನ್ ಲಿಮಿಟ್ ದೊಡ್ಡದೈತಿ. ಹಿಂಗೆಲ್ಲ ಒಂದು ವಿಚಾರ ಮಾಡ್ಕೊಂಡು ನಮ್ಗೆ ಬಾರ್ ಅವಶ್ಯಕತೆ ಇಲ್ಲ, ಮಕ್ಕಳ ಇದ್ರ ಮ್ಯಾಗ ದುಷ್ಪರಿಣಾಮ ಬೀರ್ತೈತಿ ಅಂತೇಳಿ ಎಲ್ಲಾರು ಒಂದು ವಿಚಾರಗಳು ಮಾಡ್ಕೊಂಡು ಇವತ್ತು ಬಂದು ನಾವು ಹೋರಾಟ ಮಾಡಿದ್ವಿ. ಸಂಬಂಧಪಟ್ಟಂತ ಅಧಿಕಾರಿಗಳು DC ಅವರು ಕಳಿಸ್ಕೊಟ್ರು. ಯಾರು ಎಕ್ಸೈಸ್ ಆಫೀಸರ್ಸ್ ಬಂದ್ರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸಬರ್ಬನ್ ಸಾಹೇಬರು ಬಂದಿದ್ರು. ಅವ್ರಿಗೆ ನಮ್ದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರದ್ದು ಹೇಳಿದ್ರು. ಇವ್ರು ಎಕ್ಸೈಸ್ ಅವರು ಇಲ್ಲ, ನಾವು ಬಂದ್ ಮಾಡ್ತೀವಿ 50% ಒಂದು ಭರವಸೆ ಕೊಟ್ಟಾರ. ದಯವಿಟ್ಟು ಅವ್ರ ಭರವಸೆ ಈಡೇರಿಸಬೇಕು, ಬಂದ್ ಮಾಡ್ತೀವಿ ಅನ್ಬೇಕು. ಮಾಡ್ಲಿಲ್ಲ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾ ಹೇಳ್ತೇನೆ.